ಬಿ. ಎಂ. ಹಿರೇಮಠ 1942. ಇವರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಜುಮಲಾಪೂರು ಎಂಬ ಗ್ರಾಮದಲ್ಲಿ ಕೃಷಿಕ ಕುಟುಂಬದ ಹಿರೇಮಠದ ಮಹಾಂತಯ್ಯನವರ ಮಗನಾಗಿ ದಿನಾಂಕ ಫೆಬ್ರವರಿ 26, 1942 ರಂದು ಜನಿಸಿದ್ದಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಾದ ಜುಮಲಾಪುರದಲ್ಲಿ ಮಾಡಿ, ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಹೈಸ್ಕೂಲ್ನಲ್ಲಿ ಮುಗಿಸಿ ಪದವಿಯನ್ನು ಗದುಗಿನ ಜಗದ್ಗುರು ತೋಂಟದಾರ್ಯ ಕಾಲೇಜಿನಲ್ಲಿ ಮುಗಿಸಿ ಮುಂದೆ ಸ್ನಾತಕೋತ್ತರ ಪದವಿಯನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಡೆಯುತ್ತಾರೆ. ಇವರಿಗೆ ವಿಶೇಷವಾಗಿ ಜನಪದ ಸಾಹಿತ್ಯ ಹಾಗೂ ವಚನ ಸಾಹಿತ್ಯದಲ್ಲಿ ಆಸಕ್ತಿ. 1971 ರಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಪ್ರಾರಂಭಿಸುತ್ತಾರೆ. ಕಾಲೇಜ ವಿದ್ಯಾಭ್ಯಾಸದ ದಿನಗಳಿಂದಲೇ ಸಾಹಿತ್ಯ ರಚನೆಯತ್ತ ಸಾಗಿದ ಶ್ರೀಯುತರು ರಚಿಸಿದ ಕೃತಿಗಳು ಈ ತೆರನಾಗಿವೆ. 1. ನಿಬ್ಬೆರಗು, 2. ಶ್ರೀ ಘನಮಠ ಶಿವಯೋಗಿ, 3. ಪ್ರಸಾದ, 4. ಸಜ್ಜಲಗುಡ್ಡದ ಶ್ರೀ ಶರಣಮ್ಮನವರು, 5. ಮಾಣಿಕ್ಯ ದೀಪ್ತಿ. ಸಂಪಾದನಾ ಕೃತಿಗಳು: 1. ಶಿವಬಸವ, 2. ದೀಪಸ್ತಂಭ, 3. ಸಜ್ಜನ ಮುಂತಾದವುಗಳು. ವಿದ್ಯಾರ್ಥಿದೆಸೆಯಿಂದಲೇ ಸಾಹಿತ್ಯ ರಚನೆ ಹಾಗೂ ಉತ್ತಮ ವಾಕ್ಪಟುತ್ವಕ್ಕೆ ಹೆಸರಾದ ಹಿರೇಮಠರು ಅತ್ಯುತ್ತಮ ಭಾಷಣಕಾರರು. ಅನೇಕ ಸಭೆ, ಸಮಾರಂಭ, ಸಾಹಿತ್ಯ ಸಮ್ಮೇಳನ, ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸುತ್ತ ನಿರಂತರ ಅಧ್ಯಯನಶೀಲರಾಗಿ ಅತ್ಯುತ್ತಮ ಕೃತಿಗಳನ್ನು ಹೊರತಂದ ಇವರ ಗ್ರಂಥಗಳು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನು ಹೊಂದಿವೆ. ಇವರಿಗೆ ಸಂದ ಗೌರವ. 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಲ್ಲಿ ಸನ್ಮಾನ. 1998 ರ ಬಿಜಾಪುರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಂಸ್ಕೃತಿ ಇಲಾಖೆ. 1990 ರಲ್ಲಿ ಅರಿಹಂತ ಪ್ರಶಸ್ತಿ ಜೈನ ಸಮಾಜದಿಂದ. 2001 ರ ರನ್ನ ಪ್ರಶಸ್ತಿ ಅತ್ತಿಮಬ್ಬೆ ಪ್ರತಿಷ್ಠಾನ ಬೆಂಗಳೂರು ಅವರಿಂದ ಅನೇಕ ಸಂಘ ಸಂಸ್ಥೆ ಮಠಮಾನ್ಯಗಳಿಂದ ಸನ್ಮಾನ ಗೌರವಗಳು ಪ್ರಾಪ್ತವಾಗಿವೆ. ನಿರಂತರ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿ ಇಳಿವಯಸ್ಸಿನಲ್ಲಿಯೂ ಕ್ರಿಯಾಶೀಲರಾಗಿ ಸಾಹಿತ್ಯಗೋಷ್ಠಿ ಸತ್ಸಂಗದಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿರುವ ಹಿರೇಮಠ ಬೆಂಗಳೂರಿನ ಸಜ್ಜಲಶ್ರೀ ಆಧ್ಯಾತ್ಮ ಚಿಂತನ ಕೇಂದ್ರದ ಮುಖ್ಯ ರೂವಾರಿಯಾಗಿದ್ದಾರೆ. ಇವರಿಂದ ಕೆಲವು ಸಂಪಾದನಾ ಕೃತಿಗಳು ಹೊರಬಂದಿವೆ. ಶ್ರೇಷ್ಠ ಭಾಷಣಕಾರರಾಗಿ ನಾಡಿನಾದ್ಯಂತ ಹೆಸರು ಮಾಡಿದ್ದಾರೆ.